ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಶೀರ್ಷಿಕೆ ಬುದ್ಧಿಯ ಪಂಡಿತ ವರ್ಸಸ್ ಮನಸ್ಸಿನ ಕಾವಲುಗಾರ. ನಮಗೆ ಸಿಕ್ಕಿರೋ ಮೂಲ ಸಾಮಗ್ರಿ ಪ್ರಕಾರ ನಮ್ಮ ಮನಸ್ಸಿನಲ್ಲಿ 2 ಪಾತ್ರಗಳಿರುತ್ತಂತೆ. ಒಂದು ಕಾವಲುಗಾರ, ಹೆಚ್ಚು ಯೋಚನೆ ಮಾಡಲ್ಲ, ತನ್ನ ಕೆಲಸ ತಾನು ಮಾಡ್ತಾನೆ. ಸರಿ. ಇನ್ನೊಂದು ಪಂಡಿತ, ಈತನಿಗೆ ಯಾವ ಕೆಲ್ಸಾನೂ ಇಲ್ಲ, ಆದರೆ ಸದಾ ಯೋಚನೆ ಮಾಡೋದೇ ಕೆಲ್ಸ. ಹಾ. ಸೊ ಈ 2 ಪಾತ್ರಗಳು ನಮ್ಮ ನೆಮ್ಮದಿ, ನಮ್ಮ ಸಂತೋಷದ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಅನ್ನೋದನ್ನ ಇವತ್ತು ಸ್ವಲ್ಪ ಆಳವಾಗಿ ನೋಡೋಣ. ಹೌದು, ಈ ಹೋಲಿಕೆ ಇದೆಯಲ್ಲ, ಇದು ಕೇವಲ ಒಂದು ಕಥೆಯಲ್ಲ. ಇದು ಆಕ್ಚುಲಿ ನಮ್ಮ ಮನಸ್ಸಿನ 2 ಬೇರೆ ಬೇರೆ ಕಾರ್ಯವಿಧಾನಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಅದ್ಭುತವಾದ ರೂಪಕ. ಓ, ಹಾಗಂದ್ರೆ? ಅಂದ್ರೆ ಮನಸ್ಸಿನ ಕಾವಲುಗಾರ ಅಂದ್ರೆ ನಮ್ಮ ಸಹಜ ಸ್ಥಿತಿ, ಆ ಕ್ಷಣದಲ್ಲಿ ಬದುಕೋದು, ಯಾವುದೇ ತೀರ್ಪುಗಳಿಲ್ಲದೆ ಕೇವಲ ಕ್ರಿಯೆ. ಓಕೆ. ಆದ್ರೆ ಬುದ್ಧಿಯ ಪಂಡಿತ ಇದಕ್ಕೆ ಪೂರ್ತಿ ಉಲ್ಟಾ, ನಮ್ಮ ವಿಶ್ಲೇಷಣಾತ್ಮಕ ಮನಸ್ಸು. ಆದ್ರೆ ಇದೇ ಮನಸ್ಸು ಅತಿಯಾಗಿ ಯೋಚನೆ ಮಾಡೋಕ್ ಶುರು ಮಾಡಿದಾಗ ನಮ್ಮನ್ನೇ ದಣಿಸ್ಬಿಡುತ್ತೆ. ಮೂಲದಲ್ಲಿ ಒಂದು ಅದ್ಭುತವಾದ ಸಾಲಿದೆ, ಓವರ್ ಥಿಂಕಿಂಗ್ ಇಸ್ ದ ಥೀಫ್ ಆಫ್ ಹ್ಯಾಪಿನೆಸ್. ಅತಿಯಾದ ಯೋಚನೆಯೇ ಸಂತೋಷದ ಕಳ್ಳ. ವಾವ್, ಇದು ಬಹಳ ಪವರ್ಫುಲ್ ಮಾತು. ನಿಜ. ಅಂದ್ರೆ ಆ ಕಳ್ಳ ಎಲ್ಲೋ ಹೊರಗಡೆಯಿಂದ ಬರೋದಿಲ್ಲ, ನಮ್ಮೊಳಗೇ ಇದ್ದಾನೆ. ಹಾಗಿದ್ರೆ ಬನ್ನಿ, ಆ ಕಳ್ಳನ ಕಾರ್ಯವೈಖರಿಯನ್ನೇ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಖಂಡಿತ. ಮೂಲದಲ್ಲಿ ಒಂದು ಸೀನಿದೆ. ಒಂದು ಕಾಲೋನಿಯ ಗೇಟ್ ಹತ್ರ ಒಬ್ಬ ಚೌಕಿದಾರ, ಅಂದ್ರೆ ನಮ್ಮ ಕಾವಲುಗಾರ ನಿಂತಿದ್ದಾನೆ. ಅವನ ಕೆಲ್ಸ ತುಂಬಾ ಸಿಂಪಲ್. ಗೇಟ್ ತೆಗೆಯೋದು, ಮುಚ್ಚೋದು ಅಷ್ಟೇ. ಅವನ ಗಮನ ಪೂರ್ತಿ ಆ ಕ್ರಿಯೆ ಮೇಲಿದೆ. ಯಾರ್ ಬಂದ್ರು, ಯಾರ್ ಕಾರು, ಅವರ ಡ್ರೆಸ್ ಹೇಗಿದೆ, ಈ ಯಾವ ಯೋಚನೆಯೂ ಇಲ್ಲ. ಎಕ್ಸಾಕ್ಟ್ಲಿ. ಅವನು ಸಂಪೂರ್ಣವಾಗಿ ವರ್ತಮಾನದಲ್ಲಿರ್ತಾನೆ. ಇದನ್ನೇ ನಾವು ಮೈಂಡ್ಫುಲ್ನೆಸ್ ಅಂತಾರಲ್ಲ, ಆ ಸ್ಥಿತಿ. ಸರಿ. ಈಗ ಈ ಶಾಂತವಾದ ದೃಶ್ಯಕ್ಕೆ ನಮ್ಮ ಬುದ್ಧಿಯ ಪಂಡಿತನೇ ಎಂಟ್ರಿ ಆಗತ್ತೆ. ಹಾ. ಈತನಿಗಲ್ಲಿ ಯಾವುದೇ ಕೆಲ್ಸ ಇಲ್ಲ, ಆದ್ರೆ ಇಡೀ ಜಗತ್ತಿನ ವಿಶ್ಲೇಷಣೆ ತಲೆಯಲ್ಲೇ ನಡೀತಾ ಇರತ್ತೆ. ಬಂದ ಕಾರಿನ ನಂಬರ್ ಶುಭವೋ ಅಶುಭವೋ, ಬಂದ ವ್ಯಕ್ತಿ ಒಳ್ಳೆಯವನಾ ಕೆಟ್ಟವನಾ, ಯಾಕ್ ಬಂದಿರ್ಬೋದು, ಹೀಗೆ ಯೋಚನೆಗಳ ಸರಮಾಲೆ. ಹೌದು. ನನಗಂತೂ ನನ್ನ ಪಂಡಿತ ಮಧ್ಯರಾತ್ರಿ 3 ಗಂಟೆಗೆ ಎದ್ದು 2 ದಿನದ ಹಿಂದೆ ನಡೆದ ಮಾತುಕಥೆನ ವಿಶ್ಲೇಷಣೆ ಮಾಡ್ತಾನೆ. ಇದು ನಮ್ಮೆಲ್ಲರ ಅನುಭವ. ಈ ದೃಷ್ಟಾಂತದ ಹಿಂದಿನ ಸೈಕೊಲಾಜಿಕಲ್ ಸತ್ಯವೇ ಇದು. ಕಾವಲುಗಾರ ಪ್ರೆಸೆಂಟ್ನಲ್ಲಿ ಬದುಕಿದ್ರೆ ಪಂಡಿತ ಪಾಸ್ಟ್ ಆರ್ ಫ್ಯೂಚರ್ನಲ್ಲೇ ಇರ್ತಾನೆ. ಆದರೆ ಇಲ್ಲಿ ಒಂದು ಸೂಕ್ಷ್ಮವಾದ ವಿಷಯ ಇದೆ. ಈ ಪಂಡಿತ ಯಾವಾಗಲೂ ವಿಲನ್ ಅಲ್ಲ. ಓ ಹೌದಾ, ಇದು ಇಂಟ್ರೆಸ್ಟಿಂಗ್. ಅಂದ್ರೆ ಅತಿಯಾಗಿ ಯೋಚಿಸೋದು ತಪ್ಪು, ಆದ್ರೆ ಯೋಚಿಸೋ ಮನಸ್ಸು ಬೇಕೇ ಬೇಕಲ್ವಾ? ಖಂಡಿತ. ಒಂದು ಫೈನಾನ್ಷಿಯಲ್ ಪ್ಲಾನ್ ಮಾಡೋಕೆ, ಕೆಲ್ಸದಲ್ಲಿರೋ ಒಂದು ಕಠಿಣ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ, ಹೊಸದನ್ನ ಕಲಿಯೋಕೆ ನಮ್ಗೆ ಈ ಪಂಡಿತನ ಬುದ್ಧಿ ಬೇಕೇ ಬೇಕು. ಸರಿ. ಅವನೊಬ್ಬ ಅದ್ಭುತ ತಂತ್ರಜ್ಞ. ಪ್ರಾಬ್ಲಮ್ ಇರೋದು ನಾವು ಆ ತಂತ್ರಜ್ಞನಿಗೆ ಇಡೀ ಜೀವನದ ಕಾಂಟ್ರಾಕ್ಟ್ ಕೊಟ್ಟುಬಿಟ್ಟಿದೀವಿ. ಶಾಂತವಾಗಿ 1 ಕಪ್ ಕಾಫಿ ಕುಡಿಯೋ ಕ್ಷಣದಲ್ಲೂ ಅವನು ತನ್ನ ಅನಾಲಿಸಿಸ್ ನಿಲ್ಸಲ್ಲ. ಸಂತೋಷವನ್ನ ಕದಿಯೋದು ಪಂಡಿತ ಅಲ್ಲ, ಅವನ ಅನವಶ್ಯಕವಾದ ಹಸ್ತಕ್ಷೇಪ. ಸರಿ. ಅಂದ್ರೆ ಅವನಿಗೆ ಯಾವಾಗ ರಜೆ ಕೊಡ್ಬೇಕು ಅಂತ ನಮಗೆ ಗೊತ್ತಿರ್ಬೇಕು. ಅವನನ್ನು ಕೆಲ್ಸದಿಂದ ತೆಗೆಬೇಕಾಗಿಲ್ಲ, ಅವನ ಅಧಿಕಾರವನ್ನ ಲಿಮಿಟ್ ಮಾಡ್ಬೇಕು. ಕರೆಕ್ಟ್. ಈ ಪಂಡಿತನ ಓವರ್ ಆಕ್ಷನ್ ನಮ್ಮ ಫ್ಯಾಕ್ಟರಿ ಸೆಟ್ಟಿಂಗ್ ಅನ್ನ ಹಾಳ್ ಮಾಡುತ್ತೆ ಅಂತ ಮೂಲದಲ್ಲಿ ಹೇಳಿದ್ದಾರೆ. ಏನಿದು ಫ್ಯಾಕ್ಟರಿ ಸೆಟ್ಟಿಂಗ್? ಫೀಲ್ ಗುಡ್ ಅಥವಾ ಸಂತೋಷದ ಭಾವನೆ ಇದೆಯಲ್ಲ, ಅದು ನಮ್ಮನ್ನೆಲ್ಲರ ಸಹಜ ಸ್ಥಿತಿ. ಅದೇ ನಮ್ಮ ಫ್ಯಾಕ್ಟರಿ ಸೆಟ್ಟಿಂಗ್. ಓಕೆ. ಒಂದು ಹೊಸ ಮೊಬೈಲ್ ಫೋನ್ ಹೇಗೆ ತನ್ನ ಮೂಲಭೂತ ಸೆಟ್ಟಿಂಗ್ಸ್ ಜೊತೆ ಬರುತ್ತೋ ಹಾಗೇನೆ ನಮ್ಮ ಮನಸ್ಸು ಮೂಲಭೂತವಾಗಿ ಶಾಂತವಾಗಿ ಸಂತೋಷವಾಗಿ ಇರುತ್ತೆ. ಆದರೆ ಈ ಪಂಡಿತನ ಯೋಚನೆ, ಚಿಂತೆ, ತೀರ್ಪುಗಳು ಒಂದು ವೈರಸ್ ತರ ಸಿಸ್ಟಮ್ಗೆ ಸೇರ್ಕೊಂಡು ನಮ್ಮನ್ನು ಸ್ಲೋ ಮಾಡಿಬಿಡುತ್ತೆ. ಈ ವೈರಸ್ ಮಾಡೋ ಅತಿದೊಡ್ಡ ಹಾನಿ ಅಂದ್ರೆ ಅದು ಹೊರಗಿನ ಪ್ರಪಂಚಕ್ಕೂ ನಮ್ಮ ಒಳಗಿನ ಪ್ರಪಂಚಕ್ಕೂ ಇರೋ ಗೋಡೆಯನ್ನೇ ಒಡೆದುಹಾಕತ್ತೆ. ಹೌದು. ಮೂಲದಲ್ಲಿರೋ ಮಳೆ ಉದಾಹರಣೆ ನನ್ಗೆ ಬಹಳ ಇಷ್ಟ ಆಯ್ತು. ಹೊರಗೆ ಎಷ್ಟೇ ಜೋರಾಗಿ ಮಳೆ ಬರ್ತಾ ಇದ್ರೂ ಮನೆ ಒಳಗೆ ಸೇಫ್ ಆಗಿರೋ ವ್ಯಕ್ತಿನ ಅದು ನೆನೆಸೋಕ್ ಸಾಧ್ಯ ಇಲ್ಲ. ಇದು ಸಿಂಪಲ್ ಫಿಸಿಕಲ್ ಟ್ರೂತ್. ನಿಜ. ಆದ್ರೆ ಮಾನಸಿಕವಾಗಿ ನಾವು ಈ ಸತ್ಯವನ್ನ ಮರೆತು ಬಿಡ್ತೀವಿ. ಹೊರಗಿನ ಸಮಸ್ಯೆಗಳು, ಟೀಕೆಗಳು, ಒತ್ತಡಗಳು ಇವೆಲ್ಲವೂ ಆ ಮಳೆಯಿದ್ದ ಹಾಗೆ. ಅವು ಹೊರಗಿದೆ, ಆದ್ರೆ ಈ ದಿನ ಮನಸ್ಸಲ್ಲಿಟ್ಕೊಂಡು ಕೊರಗ್ತೀವಿ. ಹೌದು. ಹೊರಗಿನ ಸಾಂಕೇತಿಕ ಮಳೆಯಿಂದ ನಾವು ಒಳಗೆ ಪೂರ್ತಿಯಾಗಿ ನೆನೆದು ಹೋಗ್ತೀವಿ. ಆ ರಕ್ಷಣಾ ಗೋಡೆ ಯಾಕೆ ಇಷ್ಟು ಸುಲಭವಾಗಿ ಒಡೆದೋಗುತ್ತೆ? ಇದಕ್ಕೆ ಮೂಲದಲ್ಲಿ ಒಂದು ನೇರವಾದ ಉತ್ತರವಿದೆ. ಪರಿಸ್ಥಿತಿಗಳು ಹೊರಗಿರ್ತವೆ, ಭಾವನೆಗಳು ಒಳಗೆ. ಓಹೋ.
ಸಮಸ್ಯೆ ಯಾವಾಗಲೂ ಹೊರಗೆ ಏಳುತ್ತೆ, ಆದರೆ ಅದರ ಬಗ್ಗೆಗಿನ ಭಾವನೆ ನಮ್ಮೊಳಗೆ ಹುಟ್ಕೊಳ್ಳುತ್ತೆ. ಸೊ ನಾವು ಹೊರಗಿನ ಪರಿಸ್ಥಿತಿಯನ್ನ ನೇರವಾಗಿ ನಮ್ಮ ಭಾವನೆಯಾಗಿ ಕನ್ವರ್ಟ್ ಮಾಡ್ಕೊಳ್ಳೋ ಒಂದು ಅಭ್ಯಾಸ ಮಾಡ್ಕೊಂಡಿದ್ದೀವಿ. ಇದಕ್ಕೊಂದು ತಡೆಗೋಡೆ ಬೇಕು. ಅದೇ ತಡೆಗೋಡೆದಾನೆ ಫೀಲ್ ಗುಡ್ ಮೀಡಿಯೇಟರ್. ಫೀಲ್ ಗುಡ್ ಮೀಡಿಯೇಟರ್, ಒಳ್ಳೆಯ ಭಾವನೆಯ ಮಧ್ಯವರ್ತಿ. ಆಹಾ, ಈ ಕಾನ್ಸೆಪ್ಟ್ ಕೇಳೋಕ್ ಚೆನ್ನಾಗಿದೆ. ಆದ್ರೆ ಇದು ಪ್ರಾಕ್ಟಿಕಲ್ ಆಗಿ ಹೇಗೆ ವರ್ಕ್ ಆಗುತ್ತೆ? ಇದೊಂದು ನಮ್ಮ ಒಳಗಿನ ಧ್ವನಿಯಾ? ನಿಖರವಾಗಿ ಇದೊಂದು ಆಂತರಿಕ ಸರ್ಕ್ಯೂಟ್ ಬ್ರೇಕರ್ ಇದ್ದಾಗೆ. ಹೊರಗಿನಿಂದ ಒಂದು ನೆಗೆಟಿವ್ ಘಟನೆ ನಡೆದಾಗ, ಅಂದ್ರೆ ನಿಮ್ಮ ಬಾಸ್ ಸುಮ್ಮನೆ ನಿಮ್ಮನ್ನ ಬೈದ್ರು ಅನ್ಕೊಳ್ಳಿ, ಸರಿ. ತಕ್ಷಣ ಎಮೋಷನಲ್ ರಿಯಾಕ್ಷನ್ ಶುರುವಾಗೋ ಮೊದಲು ಈ ಮೀಡಿಯೇಟರ್ ಒಂದು ಕ್ಷಣದ ಗ್ಯಾಪ್ ಕೊಡುತ್ತೆ. ಆ ಕ್ಷಣವನ್ನು ಹಿಡಿಯೋದೇ ಮುಖ್ಯ ಅನ್ಸತ್ತೆ. ಆ ಭಾವನಾತ್ಮಕ ಮಳೆಯಲ್ಲಿ ನೆನೆಯೋಕು ಮುಂಚೆ ಆ ಮಧ್ಯವರ್ತಿ ಏನ್ ಹೇಳ್ತಾನೆ? ಅದರ ಮೆಸೇಜ್ ತುಂಬಾ ಸಿಂಪಲ್. ಅದು ಹೇಳುತ್ತೆ, ನಿಲ್ಲು, ಒಂದು ಕ್ಷಣ ನಿಲ್ಲು. ಈ ಪರಿಸ್ಥಿತಿ ಹೊರಗಿದೆ, ನೀನು ಒಳಗೆ ಸೇಫ್ ಆಗಿದ್ಯಾ. ಹೊರಗಿನ ಸ್ಥಿತಿಯನ್ನ ಒಳಗೆ ತರಬೇಡ. ಇದು ಹೊರಗಿನ ಘಟನೆಗೂ ನಮ್ಮ ಒಳಗಿನ ಪ್ರತಿಕ್ರಿಯೆಗೂ ಒಂದು ಅಂತರವನ್ನು ಸೃಷ್ಟಿ ಮಾಡುತ್ತೆ. ಮೂಲದಲ್ಲಿ ಇನ್ನೊಂದು ಪವರ್ಫುಲ್ ಲೈನ್ ಇದೆ, ಜಸ್ಟ್ ಸ್ಟಾಪ್ ಫೀಲಿಂಗ್ ಬ್ಯಾಡ್, ಗುಡ್ ಫೀಲಿಂಗ್ ರಿಟರ್ನ್ಸ್ ಆಟೋಮ್ಯಾಟಿಕಲಿ. ಕೆಟ್ಟ ಭಾವನೆ ಹೊಂದುವುದನ್ನು ನಿಲ್ಸಿದ್ರೆ ಸಾಕು, ಒಳ್ಳೆಯ ಭಾವನೆ ತಾನಾಗಿಯೇ ಮರಳುತ್ತದೆ. ಇದು ಕೇಳೋಕೆ ಸಿಂಪಲ್ ಆಗಿ ಕಂಡ್ರೂ ಆಚರಣೆಯಲ್ಲಿ ಕಷ್ಟ ಅಲ್ವಾ? ಕೆಟ್ಟ ಭಾವನೆ ನಿಲ್ಸು ಅಂದ್ರೆ ಅದನ್ನ ಸಪ್ರೆಸ್ ಮಾಡ್ದಾಗಲ್ವಾ? ಬಾಳ ಒಳ್ಳೆ ಪ್ರಶ್ನೆ. ಇದು ದಮನ ಮಾಡೋದಲ್ಲ, ಬದಲಿಗೆ ಆ ಭಾವನೆಗಳಿಗೆ ಅತಿಯಾದ ಗಮನ ಕೊಡದೇ ಇರೋದು. ಹೇಗೆ? ಆಕಾಶದಲ್ಲಿ ಮೋಡಗಳು ಬಂದಾಗ ನಾವು ಸೂರ್ಯನನ್ನು ಬೈಯಲ್ಲ, ಅಥವಾ ಮೋಡಗಳ ಜೊತೆ ಜಗಳ ಮಾಡಿ ಓಡಿಸೋಕ್ ಟ್ರೈ ಮಾಡಲ್ಲ. ಇಲ್ಲ. ಅವುಗಳು ಸಹಜವಾಗಿ ಪಾಸಾಗೋಕೆ ಬಿಡ್ತೀವಿ. ಮೋಡಗಳು ಸರಿದಾಗ ಸೂರ್ಯ ತಾನಾಗಿಯೇ ಕಾಣ್ತಾನೆ. ಹಾಗೇನೆ ನೆಗೆಟಿವ್ ಫೀಲಿಂಗ್ಸ್ ಬಂದಾಗ ಅವುಗಳಲ್ಲಿ ಮುಳುಗಿ ಹೋಗದೆ ಅವುಗಳನ್ನ ಜಸ್ಟ್ ಗಮನಿಸಿ ಅವುಗಳಿಗೆ ಅಂಟ್ಕೊಳ್ಳದೇ ಇದ್ರೆ ನಮ್ಮ ಸಹಜ ಸ್ಥಿತಿಯಾದ ಫೀಲ್ ಗುಡ್ ಆಟೋಮ್ಯಾಟಿಕ್ ಆಗಿ ವಾಪಸ್ ಬರುತ್ತೆ. ಈ ಸ್ಥಿತಿಯನ್ನು ತಲುಪೋಕೆ ನಮ್ಮ ಇನ್ನರ್ ಐಡೆಂಟಿಟಿ ಅಥವಾ ಆಂತರಿಕ ಗುರುತು ಬಹಳ ಮುಖ್ಯ ಅಂತ ಮೂಲದಲ್ಲಿ ಹೇಳಿದೆ. ಅದಕ್ಕೆ ಶ್ರೀಮಂತ ಬಡವನ ಹೋಲಿಕೆ ಕೊಟ್ಟಿದ್ದಾರೆ. ಹೌದು. ಒಬ್ಬ ಕೋಟ್ಯಾಧಿಪತಿ ಆಕಸ್ಮಿಕವಾಗಿ ಬಡವರ ಗುಂಪಿನ ಮಧ್ಯೆ ನಿಂತಿದಾನ ಅಂದ್ಕೊಳ್ಳಿ. ಓಕೆ. ಅವನ ಸುತ್ತಮುತ್ತಲಿನ ಪರಿಸರ ಬಡತನದಿಂದ ಕೂಡಿದೆ. ಅದರಿಂದ ಅವನು ತನ್ನನ್ನು ತಾನು ಬಡವ ಅಂತ ಅಂದ್ಕೊಳ್ತಾನ? ಖಂಡಿತ ಇಲ್ಲ. ಯಾಕಂದ್ರೆ ಅವನ ಒಳಗಿನ ಗುರುತು ನಾನೊಬ್ಬ ಶ್ರೀಮಂತ ಅನ್ನೋದು ಅಚಲವಾಗಿರುತ್ತೆ. ಹೊರಗಿನ ಪರಿಸರ ಅವನ ಒಳಗಿನ ಗುರುತನ್ನ ಬದಲಾಯಿಸೋಕೆ ಸಾಧ್ಯ ಇಲ್ಲ. ವಾವ್, ಆ ಹೋಲಿಕೆ ವಿಷಯವನ್ನ ಪೂರ್ತಿ ಕ್ಲಿಯರ್ ಮಾಡ್ತು. ಅಂದ್ರೆ ನಮ್ಮ ಆಂತರಿಕ ಗುರುತು ನಾನು ಮೂಲಭೂತವಾಗಿ ಸಂತೋಷವಾಗಿರುವ, ಶಾಂತವಾಗಿರುವ ವ್ಯಕ್ತಿ ಅಂತ ಸ್ಟ್ರಾಂಗ್ ಆಗಿದ್ರೆ ಹೊರಗಿನ ಸಣ್ಣಪುಟ್ಟ ಸೋಲುಗಳು, ಟೀಕೆಗಳು ನಮ್ಮನ್ನು ಭಾವನಾತ್ಮಕವಾಗಿ ಬಡವರನ್ನಾಗಿ ಮಾಡೋಕೆ ಸಾಧ್ಯ ಇಲ್ಲ. ಅದೇ ಶಾಂತವಾಗಿರುವ ಆತ್ಮ ಅಂತ ಗುರ್ತಿಸ್ಕೊಂಡ್ರೆ ನಾವು ಗದ್ದಲದ ನಡುವೆಯೂ ಶಾಂತಿಯನ್ನ ಕಂಡುಕೊಳ್ತೀವಿ. ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯ ಸಾರಾಂಶವನ್ನ ಒಟ್ಟುಗೂಡಿಸೋಣ. ನಮ್ಮ ಮನಸ್ಸಲ್ಲಿ ಕಾವಲುಗಾರ ಮತ್ತೆ ಪಂಡಿತ ಅಂತ ಎರಡು ಪಾತ್ರಗಳಿವೆ. ಕಾವಲುಗಾರ ವರ್ತಮಾನದಲ್ಲಿ ಬದುಕಿದ್ರೆ ಪಂಡಿತ ಭೂತ ಭವಿಷ್ಯದ ಯೋಜನೆಗಳಲ್ಲಿ ಕಳೆದೋಗ್ತಾನೆ. ಈ ಪಂಡಿತನ ಅತಿಯಾದ ಹಸ್ತಕ್ಷೇಪವೇ ನಮ್ಮ ಸಹಜ ಸಂತೋಷವನ್ನ ಕದಿಯುತ್ತೆ. ಮತ್ತು ಆ ಕಳ್ಳತನ ನಡೆಯೋದು ಹೊರಗಿನ ಪರಿಸ್ಥಿತಿ ಮತ್ತೆ ಒಳಗಿನ ಭಾವನೆಯ ನಡುವಿನ ಗೋಡೆಯನ್ನ ಒಡೆಯೋದ್ರಿಂದ. ಮನೆಯೊಳಗಿದ್ರೆ ಮಳೆ ನಿಮ್ಮನ್ನ ನೆನ್ಸಲ್ಲ ಅನ್ನೋ ಸಿಂಪಲ್ ಸತ್ಯವನ್ನ ನಾವು ನಮ್ಮ ಮಾನಸಿಕ ಪ್ರಪಂಚಕ್ಕೂ ಅಪ್ಲೈ ಮಾಡ್ಕೋಬೇಕು. ಕರೆಕ್ಟ್. ಇದಕ್ಕಾಗಿ ನಮ್ಮೊಳಗೆ ಫೀಲ್ ಗುಡ್ ಮೀಡಿಯೇಟರ್ ಅನ್ನ ಆಕ್ಟಿವೇಟ್ ಮಾಡ್ಕೋಬೇಕು. ಹೌದು. ಈ ನಿಟ್ಟಿನಲ್ಲಿ ಮೂಲದಲ್ಲಿ ಸತ್ಯದ ಸಾಲುಗಳು ಅಂತ ಹೇಳಿರೋ 3 ಅಂಶಗಳು ಬಹಳ ಮುಖ್ಯ. 1, ಫೀಲ್ ಗುಡ್ ನಮ್ಮ ಡಿಫಾಲ್ಟ್ ಸೆಟ್ಟಿಂಗ್, ನಮ್ಮ ಸಹಜ ಸ್ಥಿತಿ. 2, ಅತಿಯಾದ ಯೋಚನೆಯೇ ಆ ಸಂತೋಷವನ್ನ ಕದಿಯೋ ಕಳ್ಳ. ಮತ್ತು 3, ನಮ್ಮ ಆಂತರಿಕ ಪ್ರಪಂಚದಲ್ಲಿ ನಾವು ಸೇಫ್ ಆಗಿದ್ರೆ ಹೊರಗಿನ ಮಳೆ ನಮ್ಮನ್ನ ನೆನೆಸಲಾರದು. ಸರಿ. ಖಂಡಿತ. ಈ ಎಲ್ಲಾ ಪಾಯಿಂಟ್ಸ್ ಒಂದೇ ಅಂತಿಮ ಸತ್ಯದ ಕಡೆಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಒಳಗೆ ಯಾರು ಬಲವಾಡಿರ್ತಾರೋ ಅವರನ್ನ ಹೊರಗಿನ ಜಗತ್ತು ಅಲುಗಾಡಿಸಲು ಸಾಧ್ಯವಿಲ್ಲ. ಆಹಾ. ನಮ್ಮ ಶಕ್ತಿಯನ್ನೆಲ್ಲ ಹೊರಗಿನ ಪರಿಸ್ಥಿತಿಗಳನ್ನ ಕಂಟ್ರೋಲ್ ಮಾಡೋಕೆ ಖರ್ಚು ಮಾಡೋಕ್ಕಿಂತ ನಮ್ಮ ಒಳಗಿನ ಸ್ಥಿತಿಯನ್ನ ಬಲಪಡಿಸಿಕೊಳ್ಳೋದು ಹೆಚ್ಚು ಸ್ಮಾರ್ಟ್. ಹಾಗಾದೆ ಈ ಚರ್ಚೆಯ ಅಂತಿಮ ಪಾಠ ಮನಸ್ಸನ್ನು ಸರಳಗೊಳಿಸುವುದು. ಅನಗತ್ಯ ಯೋಚನೆಗಳ ಪಂಡಿತನಿಗೆ ಸ್ವಲ್ಪ ರೆಸ್ಟ್ ಕೊಟ್ಟು ಪ್ರೆಸೆಂಟ್ನಲ್ಲಿ ಬದುಕೋ ಕಾವಲುಗಾರನಿಗೆ ಜವಾಬ್ದಾರಿ ಕೊಡೋದು. ಹೌದು. ಮತ್ತು ನಮ್ಮ ರಕ್ಷಕನಾದ ಫೀಲ್ ಗುಡ್ ಮೀಡಿಯೇಟರ್ನ ಧ್ವನಿಯನ್ನು ಕೇಳಿಸಿಕೊಳ್ಳೋದು. ಆಗ ಸಂತೋಷಕ್ಕಾಗಿ ಹೊರಗೆ ಹುಡುಕೋ ಬದಲು ಅದು ನಮ್ಮ ಒಳಗೆ ಅರಳುತ್ತೆ. ಅತ್ಯಂತ ಸರಿಯಾಗಿ ಹೇಳಿದಿರಿ. ಈ ಚರ್ಚೆಯನ್ನ ಮುಗಿಸೋ ಮೊದಲು ಕೇಳುಗರಿಗೆ ಒಂದು ಆಲೋಚನೆಗೆ ಹಚ್ಚುವ ಪ್ರಶ್ನೆಯನ್ನ ಬಿಟ್ಟೋಗೋಕಿಷ್ಟಪಡ್ತೀನಿ. ಖಂಡಿತ, ಹೇಳಿ. ಇದು ನಾವೆಲ್ಲರೂ ನಮ್ಮನ್ನ ನಾವೇ ಕೇಳ್ಕೊಳ್ಳಬೇಕಾದ ಪ್ರಶ್ನೆ. ನಮ್ಮ ದೈನಂದಿನ ಜೀವನದಲ್ಲಿ
ನಮ್ಮೊಳಗಿನ ಬುದ್ಧಿಯ ಪಂಡಿತನು ಯಾವಾಗ ಅತಿ ಹೆಚ್ಚು ಆಕ್ಟಿವ್ ಆಗ್ತಾನೆ? ಅದು ಬೆಳಗಿನ ಜಾವವೇ, ರಾತ್ರಿ ಮಲಗೋ ಮುನ್ನವೇ, ಅಥವಾ ಯಾವುದಾದ್ರೂ ನಿರ್ದಿಷ್ಟ ಸನ್ನಿವೇಶದಲ್ಲೇ? ಆ ಕ್ಷಣವನ್ನ ಗುರ್ತಿಸಿ ಆ ಪಂಡಿತನಿಗೆ ವಿನಯದಿಂದ ಸ್ವಲ್ಪ ಸುಮ್ಮನಿರು ಅಂತ ಹೇಳಿ ಜವಾಬ್ದಾರಿಯನ್ನ ಮನಸ್ಸಿನ ಕಾವಲುಗಾರನಿಗೆ ನೀಡುವ ಮೊದಲ ಸಣ್ಣ ಹೆಜ್ಜೆ ಏನಾಗಿರ್ಬೋದು? ಅದ್ಭುತವಾದ ಪ್ರಶ್ನೆ. ಈ ಪ್ರಶ್ನೆ ಬಗ್ಗೆ ಚಿಂತಿಸೋದು ಈ ಚರ್ಚೆಯ ಸಾರವನ್ನ ನಮ್ಮ ಬದುಕಿಗೆ ತರುವ ಮೊದಲ ಹೆಜ್ಜೆ ಆಗ್ಬೋದು.